ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಾಯಿ. ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಪ್ಯಾಪ್ಸ್ಮಿಯರ್ ಅಂತ. ಪ್ಯಾಪ್ಸ್ಮಿಯರ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕು ನಿಮಗೆ. ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ವರ್ಲ್ಡಲ್ಲೇ 4th ಮೋಸ್ಟ್ ಕಾಮನ್ ಕ್ಯಾನ್ಸರ್, ಮತ್ತು ಇಂಡಿಯನ್ ಮಹಿಳೆಯರಲ್ಲಿ ಅದು 2nd ಮೋಸ್ಟ್ ಕಾಮನ್ ಕ್ಯಾನ್ಸರ್. ಮತ್ತು ಜಗತ್ತಲ್ಲಿ ಈ ಸರ್ವೈಕಲ್ ಕ್ಯಾನ್ಸರಿಂದ ಆಗೋ ಕಾಲ್ ಭಾಗದಷ್ಟು ಡೆತ್ಸ್ ಅಥವಾ ಮರಣಗಳು ಇಂಡಿಯಾದಲ್ಲಾಗತ್ತೆ, ಇಂಡಿಯನ್ ವುಮನಲ್ಲಾಗತ್ತೆ. ಮತ್ತು ನಿಮಗೆ ಗೊತ್ತಾ, ಈ ಎಲ್ಲ ಮರಣಗಳನ್ನು ನಾವು ತಡೆಗಟ್ಟಬಹುದಾಗಿತ್ತು ಒಂದು ಸಿಂಪಲ್ ಟೆಸ್ಟ್, ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡೋದ್ರಿಂದ. ಈ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಇದು ನೋಡಿ, ಇದು ಗರ್ಭಕೋಶದ ಮಾಡೆಲ್. ಈ ಗರ್ಭಕೋಶದ ಬಾಯಿ ಇದೆಯಲ್ಲ, ಇದನ್ನ ಸರ್ವಿಕ್ಸ್ ಅಂತ ಹೇಳ್ತೇವೆ. ಈ ಸರ್ವಿಕ್ಸ್ ಅನ್ನ ಕ್ಯಾನ್ಸರ್ನೇ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಡೆವಲಪ್ ಆಗುತ್ತೆ? HPV ವೈರಸ್ ಅಂತ ಇರುತ್ತಲ್ಲ, ಆ ವೈರಸ್ಸಿನ ಸೋಂಕಿನಿಂದ ಈ ಸರ್ವೈಕಲ್ ಕ್ಯಾನ್ಸರ್ ಡೆವಲಪ್ ಆಗುತ್ತೆ. ಯಾರಿಗೆ ಈ HPV ವೈರಸ್ಸಿನ ಸೋಂಕಾಗತ್ತೆ? ಯಾರ್ಯಾರು ಸೆಕ್ಷುಲಿ ಆಕ್ಟಿವ್ ಇದ್ದಾರೋ, ಮದುವೆ ಆಗಿದ್ದಾರೋ, ಅವ್ರೆಲ್ರಿಗೂ ಈ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇದೆ. ಮತ್ತೆ ಇನ್ಫೆಕ್ಷನ್ ಆದವ್ರಿಗೆಲ್ಲರಿಗೂ ಸರ್ವೈಕಲ್ ಕ್ಯಾನ್ಸರ್ ಬರುತ್ತಾ? ಇಲ್ಲ. ಅಂದ್ರೆ ಆ ಮಹಿಳೆಯ ರೋಗ ನಿರೋಧಕ ಶಕ್ತಿ ಮತ್ತೆ ಆ ವೈರಸ್ಸಿನ ಆನ್ಕೋಜೆನಿಕ್ ಶಕ್ತಿ ಅದ್ರ ಮೇಲೆ ನಿರ್ಭರವಾಗಿರುತ್ತೆ. ಇನ್ಫೆಕ್ಷನ್ ಆದ 5% ಮಹಿಳೆಯರಿಗೋ 10% ಮಹಿಳೆಯರಿಗೋ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ. ಮತ್ತೆ ಇವತ್ತು ಇನ್ಫೆಕ್ಷನ್ ಆದ್ರೆ ನಾಳೆ ಸರ್ವೈಕಲ್ ಕ್ಯಾನ್ಸರ್ ಬಂದ್ಬಿಡಲ್ಲ. ಇನ್ಫೆಕ್ಷನ್ ಆಗೋದಕ್ಕೂ ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕೂ ಒಂದು 10-15 ವರ್ಷ ಡಿಫ್ರೆನ್ಸ್ ಇರುತ್ತೆ. ಈ 10-15 ವರ್ಷದಲ್ಲಿ ನಾವು ಈ ಯಾರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಬರ್ಬೋದು ಅನ್ನೋ ಮಹಿಳೆಯರನ್ನ ನಾವು ಪಿಕಪ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಈ ಸರ್ವೈಕಲ್ ಕ್ಯಾನ್ಸರಿಂದ ಆಗೋ ಎಲ್ಲ ಡೆತ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ತಡೆಗಟ್ಟಬಹುದು. ಹೇಗೆ ಡಯಾಗ್ನೋಸ್ ಮಾಡೋದು? ಪ್ಯಾಪ್ಸ್ಮಿಯರ್ ಅಂತ ಒಂದು ಸಿಂಪಲ್ ಟೆಸ್ಟಿಂದ ನಾವು ಈ ಡೆತ್ಸ್ನೆಲ್ಲ ನಾವು ಸರ್ವೈಕಲ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ಬೋದು. ಹೇಗೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡ್ತೀವಿ? ಈ ಗರ್ಭಕೋಶ ಇರುತ್ತಲ್ಲ, ಇದ್ರ ಬಾಯಿಗೆ ಈ ಥರ ಒಂದು ಸಣ್ಣ ಸ್ಪ್ಯಾಚುಲ ಹಾಕ್ಬಿಟ್ಟು ಟರ್ನ್ ಮಾಡಿ ಅಲ್ಲಿ ನಮಗೆ ಸೆಲ್ಸ್ ಸಿಗುತ್ತೆ. ಆ ಸೆಲ್ಸ್ನ ಈ ಸ್ಲೈಡ್ ಮೇಲೆ ಹಚ್ಚಿ ನಾವು ಪೆಥಾಲಜಿಸ್ಟ್ಗೆ ಕಳಿಸ್ಕೊಡ್ತೇವೆ. ಪೆಥಾಲಜಿಸ್ಟು ಮೈಕ್ರೋಸ್ಕೋಪಲ್ಲಿ ಆ ಸೆಲ್ಸ್ನ ನೋಡಿ ಅದರೊಳಗಡೆ ಇನ್ಫೆಕ್ಷನ್ ಇದೆಯಾ, ಪ್ರೀ ಮೆಲಿಗ್ನೆಂಟ್ ಚೇಂಜಸ್ ಇದೆಯಾ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಲಕ್ಷಣಗಳಿದೆಯಾ ಅಂತ ನೋಡಿ ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಬರ್ದೇ ಇರೋಂಗೆ ತಡೆಗಟ್ಬೋದು. ಇಲ್ಲ ಬಂದಿದ್ರೆ ಬೇಗನೆ ನಾವು ಅದನ್ನ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಬಹುದು. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಷ್ಟು ಚೆನ್ನಾಗಿದ್ರೆ ಯಾರು ಮಾಡ್ಕೊಳ್ಬೇಕು ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ನ? ಎಲ್ಲ ಮದುವೆ ಆದವರು ಅಥವಾ ಸೆಕ್ಷುಲಿ ಆಕ್ಟಿವ್ ಹೆಂಗಸರು ಈ ಟೆಸ್ಟ್ನ ಮಾಡಿಸ್ಕೊಳ್ಬೇಕು. ಒನ್ಸ್ ಇನ್ 3 years ಅಂದರೆ 3 ವರ್ಷಕ್ಕೊಮ್ಮೆ ಈ ಟೆಸ್ಟ್ನ ಮಾಡಿಸ್ಕೊಳ್ತಾ ಇರಬೇಕು. ನಾವು 65 ವರ್ಷ ಆಗೋವರೆಗೂ ಈ ಟೆಸ್ಟ್ನ ಒನ್ಸ್ ಇನ್ 3 years ಮಾಡಿಸ್ಕೊಳ್ತಾ ಇರಬೇಕಾಗತ್ತೆ. ಮತ್ತು ಯಾವಾಗ ಮಾಡಿಸ್ಕೊಳ್ಬೇಕು ಈ ಟೆಸ್ಟ್ನ ಅಂದರೆ, ನಾವು ಈ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗೋಕ್ಕೆ ಮುಂಚೆ ನಮಗೆ ಮೆನ್ಸಸ್ ಆಗಿರಬಾರ್ದು, ಒಂಚೂರು ಬ್ಲೀಡಿಂಗ್ ಇರಬಾರ್ದು, ಮತ್ತು ಅದಕ್ಕೆ 2 ದಿನ ಮುಂಚೆ ನಾವು ವಜೈನನ್ನೆಲ್ಲ ಕ್ಲೀನ್ ಮಾಡಿರಬಾರ್ದು. ಎಲ್ಲಿ ಹೋಗಬೇಕು ಈ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ? ಯಾವುದೇ ಗೈನಕಾಲಜಿ ಕ್ಲಿನಿಕ್ಗೆ ಹೋಗಿ ಈ ಟೆಸ್ಟ್ನ ಮಾಡ್ತಾರೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಯಾಕೆ ಮಾಡಿಸ್ಕೋಬೇಕು, ಎಲ್ಲಿ ಮಾಡಿಸ್ಕೋಬೇಕು ಅಂತ. ನೀವೆಲ್ಲರೂ ಹೋಗಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ಅಕ್ಕ, ಅಮ್ಮ ಎಲ್ಲರನ್ನೂ ಕರ್ಕೊಂಡೋಗಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸಿ ಸರ್ವೈಕಲ್ ಕ್ಯಾನ್ಸರಿಂದ ಆಗೋ ಡೆತ್ಸ್ನ ಪ್ರಿವೆಂಟ್ ಮಾಡೋಣ. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೇನೆ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.